ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದ್ರೆ ಗಡಿಬಿಡಿಯಾಗಿ ಮಾಡುವಂತ ಸಿಂಪಲ್ ಆಗಿ ನಾಷ್ಟಾನ ನೋಡೋಣ, ಅಥವಾ ಮಧ್ಯಾಹ್ನದ ಊಟ ಕೂಡ ಅನ್ಕೋಬಹುದು. ಬನ್ನಿ ನೋಡೋಣ. ಒಂದ್ ಬೌಲು ಸಿಂಪಲ್ ಅಕ್ಕಿ ತಗೊಂಡಿದ್ದೀನಿ. ನೀವು ಬಾಸ್ಮತಿ ಆದ್ರೂ ತಗೋಬಹುದು. ಇದನ್ನ ಚೆನ್ನಾಗಿ 2-3 ಸರಿ ವಾಶ್ ಮಾಡಿ ಸೈಡ್ಗೆ ಇಡಿ. ಸ್ವಲ್ಪ ಪುದೀನ, 2 ಹಸಿಮೆಣಸಿನಕಾಯಿ, ಒಂದ್ 5 ಬೆಳ್ಳುಳ್ಳಿ, ಇವೆರಡವನ್ನು ಚೆನ್ನಾಗಿ ಜಜ್ಕೊಂಬರೋಣ. ಮಿಕ್ಸಿ ಎಲ್ಲ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ತರಿಯಾಗಿರ್ಬೇಕು. ನೋಡಿ, ಈ ತರ ಆದ್ರೆ ಸಾಕು. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂತ ಇದೀನಿ. ನೀವು ಯಾವ್ದಾದ್ರೂ ಒಂದ್ ಹಾಕಬಹುದು. ಎಣ್ಣೆ ತುಪ್ಪ ಬಿಸಿ ಆದ್ಮೇಲೆ ಒಂದ್ 5-6 ಕಾಜು ಹಾಕೊಳ್ಳಿ, ಸ್ವಲ್ಪ ಫ್ರೈ ಮಾಡಿ. ನೋಡಿ, ಇವಾಗ ಈ ಮಸಾಲೆ ಹಾಕೊಂಡ್ಬಿಡೋಣ. ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಕಲ್ಲುಪ್ಪು, ಏಲಕ್ಕಿ ಇವೆಲ್ಲವನ್ನು ಹಾಕೊಂಡ್ಬಿಡೋಣ. ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು ಈರುಳ್ಳಿ ಉದ್ದಗೆ ಕಟ್ ಮಾಡಿ ಹಾಕೊಂತ ಇದ್ದೀನಿ. ಇದು ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ಅದ್ರ ಜೊತೆಗೆ ಅರ್ಧ ಕಪ್ ಬೀನ್ಸು, 1-2 ಕಟ್ ಮಾಡಿರುವಂತ ಬದನೆಕಾಯಿ, ಯಾವ್ದೇ ವೆಜಿಟೇಬಲ್ ಇದ್ರು ಇದ್ರೊಳಗೆ ಹಾಕ್ಬಹುದು. ತುಂಬಾ ಟೇಸ್ಟಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನು ಬಟಾಣ ಕೂಡ ಹಾಕಿದೆ, ಅದು ಸ್ಕಿಪ್ ಆಯ್ತು ವಿಡಿಯೋ. ನೋಡ್ಬೋದು ನೀವು, ವಿಡಿಯೋದಲ್ಲಿ ಕಾಣ್ತಾ ಇದೆ ಬಟಾಣೆ ಎಲ್ಲ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ. ಉದ್ದಕ್ಕೆ ಕಟ್ ಮಾಡಿರುವಂತ 1 ಟೊಮಾಟೊ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಪುಟಾಣಿ ಇದು ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ತುಂಬಾ ಟೇಸ್ಟ್ ಆಗತ್ತೆ. ಒಂದ್ಸರಿ ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕೊಂತ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಕೆಂಪು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇದು ಮನೆಯಲ್ಲೇ ಮಾಡಿರೋದು. ನಿಮಗೆ ಇಷ್ಟ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ಖಾರದ ಪುಡಿ, ಸ್ವಲ್ಪ ಬ್ಲಾಕ್ ಪೆಪ್ಪರ್. ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇವಾಗ ರೈಸ್ ಹಾಕೋಣ. ನಾನು ರೈಸ್ ತೊಳೆದು ಇಟ್ಕೊಂಡಿದ್ದೆ ಸೈಡ್ ಅಲ್ಲಿ, ಇವಾಗ ಹಾಕ್ತಾ ಇದೀನಿ. ನೋಡಿ, ಅರ್ಧ ಹೋಳು ನಿಂಬೆ ಹಣ್ಣಿನ ರಸ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ತರ ಮಿಕ್ಸ್ ಆದ್ರೆ ಸಾಕು. ನೀರ್ ಹಾಕ್ಬೇಕಾದ್ರೆ ಅಕ್ಕಿ ಎಷ್ಟು ತಗೊಂಡಿರ್ತೋ, ಅಂದ್ರೆ ಎಕ್ಸಾಂಪಲ್ 1 ಕಪ್ ಇದ್ರೆ ಅದಕ್ಕೆ 2 ಕಪ್ ನೀರ್ ಹಾಕ್ಬೇಕು. ನಾನು 1 ಕಪ್ ತಗೊಂಡಿದ್ದೆ, ಅದಕ್ಕೆ ನಾನು 2 ಕಪ್ ನೀರ್ ಹಾಕಿದೀನಿ. ಚುಳಾನ ಮುಚ್ಚಿ 1 ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು. ವಿಸಿಲ್ ಆದ್ಮೇಲೆ ಆರೋವರೆಗೂ ಹಂಗೆ ಬಿಟ್ಬಿಡಿ ಗ್ಯಾಸ್ ಮೇಲೆನೆ. 1 ವಿಸಿಲ್ ಆಗಿದೆ, ನಾನು ಇವತ್ತು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ ಬಂದಿದೆ. ನೀವು ಚೆಕ್ ಮಾಡ್ಬೋದು. ನೋಡಿ ಯಾವ ತರ ಬಂದಿದೆ ಅಂದ್ರೆ. ಒಂದ್ಸರಿ ಟ್ರೈ ಮಾಡಿ. ಹೇಗಾಯ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇವಾಗ ಮೇಲಿಂದ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ. ನೋಡಿ, ನಾನು ಸರ್ವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.